ನಮ್ಮಲ್ಲಿರುವಂತಹ ಸಿರಿ ಸಂಪತ್ತು ಎಷ್ಟು ಅಂತ ಕೇಳಿದ್ರೆ ನಾವು ಕೇಳಿದ್ದೇವೆ. ಪ್ರಪಂಚದಲ್ಲಿ ಶ್ರೀಮಂತ ಯಾರು ಕೇಳಿದ್ರೆ ನಾವು ಅವ ಕುಬೇರ ಅಂತ ಕೇಳಿದ್ದೇವೆ. ಕುಬೇರನಿಗೆ ಕೊಡುವಷ್ಟು ನಮ್ಮಲ್ಲಿ ಉಂಟು. ಅವನಿಗೆ ಸಾಲ ಕೊಡ್ತೇವೆ ನಾವು. ಆದ್ರೆ ನಮ್ಮಲ್ಲಿ ಏನುಂಟು, ಎಷ್ಟುಂಟು, ಏನಿಲ್ಲ. ಏನಿಲ್ಲ ಅಂತ ಹೇಳ್ಬೇಡ, ಅಷ್ಟುಂಟು ನಮ್ಮಲ್ಲಿ. ಹೌದಪ್ಪ, ಹಾಗಂತ ಅವನಿಗೆ ಸಾಲ ಕೊಡ್ಬೇಕಂತಿತ್ತು. ಅವ್ನು ಕೇಳಲಿಕ್ಕೆ ಬರ್ಲಿ. ಅವನು ನಮ್ಮಲ್ಲಿ ಕೇಳುವುದಿಲ್ಲ, ನಾವು ಕೊಡುವುದಿಲ್ಲ ಅಲ್ವಾ? ಅಷ್ಟೇ. ಇನ್ನು ಮತ್ತೇಳಿ ಅಯ್ಯೋ ನಾವು ಕೇಳಿದ್ದೇವೆ. ಯಾರವ? ದೇವಲೋಕದಲ್ಲಿದ್ದಂತಹ ಬೃಹಸ್ಪತಿ ದೇವಗುರು ಅಲ್ವಾ? ಅವನಿಗೆ ಹೇಳಿಕೊಡುವಷ್ಟು ನಮ್ಮಲ್ಲೂ. ಅಷ್ಟೆಲ್ಲ ವಿದ್ಯೆ ಕರಗತ ಮಾಡಿಕೊಂಡವರು ನಾವು. ವಿದ್ಯಾಭ್ಯಾಸ ಮಾಡಿದ್ದೆಷ್ಟು? ಅಯ್ಯೋ, ಒಂದೊಂದು ತರಗತಿಯಲ್ಲಿ ಎಷ್ಟೆಷ್ಟು ವರ್ಷ? 5 ವರ್ಷ ಅಭ್ಯಾಸ ಮಾಡಿದ್ದೇವೆ. ಮೊದಲಾಗಿ ಬರೆದದ್ದು ಸ್ವಸ್ತಿ ಶ್ರೀ ಅಂತ ಹೇಳಿದ್ರೆ ಓದುವವರಿಗೂ ಬರೆದವರಿಗೂ ಶುಭವನ್ನು ಸೂಚಿಸುವಂತಹ ಲೇಖನ ಅಂತ ಆಯ್ತು. ಈಗ ಮಾಮೂಲಿ ರೀತಿಯಾಗಿ ಲೇಖನದಲ್ಲಿ ಬರೆದುಕೊಳ್ಳಿದ್ದಾರೆ ಅಂತ ಆದ್ರೆ ನಮ್ಮನ್ನು ತಕ್ಷಣ ಬಂದು ಮುಟ್ಟಬೇಕು ಅಂತ ಆದ್ರೆ ಯಾವುದೋ ಸಮಸ್ಯೆ ನಮ್ಮ ಮಾವನಿಗೆ ಉಂಟಾಗಿದೆ, ಕಷ್ಟ ಉಂಟಾಗಿದೆ ಅಂತ ಮಾವನಿಗೆ ಬಂದ ಕಷ್ಟ ಬಗೆಹರಿಸುವವರು ಯಾರು? ಬಂದದ್ದು ಯಾವುದಕ್ಕೆ? ನಿಮ್ಮ ಷಷ್ಠಾಬ್ದಿ ಕಾರ್ಯಕ್ಕೆ ಬಂದು ಹೋದವರು. ಮೊನ್ನೆ ಹಾಕಿದಂತಹ ತಳಿರು ತೋರಣ ಇನ್ನೂ ಬಾಡ್ಲಿಲ್ಲ ಅಂತದ್ರಲ್ಲಿ ಮತ್ತೆ ಪುರ ಶೃಂಗಾರವಾಗಿದೆ. ತಳಿರು ತೋರಣಗಳಿಂದ ಕಂಗೊಳಿಸ್ತಾ ಉಂಟು. ಈ ಪುರ ಶೃಂಗಾರ ಮಾಡ್ಲಿಕ್ಕೆ ಕಾರಣವೇ